ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇತಿಹಾಸ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ್ದಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 16ನೇ ಶತಮಾನದಲ್ಲಿ ಜನಿಸಿ ಮಂತ್ರಾಲಯವನ್ನು ತಮ್ಮ ಅಂತಿಮ ತಪೋಭೂಮಿಯಾಗಿ ಆಯ್ಕೆ ಮಾಡಿಕೊಂಡರು. ಅವರು ಮಹಾನ್ ದ್ವೈತ ತತ್ವದ ಪ್ರಚಾರಕರು, ವೇದ ಉಪನಿಷತ್ಗಳ ವಿದ್ವಾಂಸರು ಮತ್ತು ಅನೇಕರಿಗೆ ಗುರುಗಳಾಗಿದ್ದರು. ತಮ್ಮ ಜೀವನಾವಧಿಯಲ್ಲೇ ಅನೇಕ ಅದ್ಭುತಗಳನ್ನು ಮಾಡಿ ಭಕ್ತರ ಕಷ್ಟ ನಿವಾರಣೆ ಮಾಡಿದ ಮಹಾತ್ಮರಾಗಿದ್ದಾರೆ. ಕ್ರಿಸ್ತಶಕ 1671ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿಯಾಗಲು ನಿರ್ಧರಿಸಿದರು. ಭಕ್ತರ ಮುಂದೆಲೇ ಬ್ರಾಹ್ಮಣ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಬೃಂದಾವನ ಪ್ರವೇಶಿಸಿದರು. ಇದು ಸಾಮಾನ್ಯ ಸಮಾಧಿಯಲ್ಲ, ಜೀವಂತ ಮಹಾತ್ಮನ ಶಕ್ತಿ ನೆಲೆಸಿರುವ ದಿವ್ಯ ಕ್ಷೇತ್ರವೆಂದು ಭಕ್ತರು ನಂಬುತ್ತಾರೆ. ಮಂತ್ರಾಲಯದ ತುಂಗಭದ್ರಾ ನದಿ ತೀರದಲ್ಲಿರುವ ಈ ಬೃಂದಾವನ ಇಂದು ಲಕ್ಷಾಂತರ ಭಕ್ತರಿಗೆ